Not. My name is Mr. Parshram. British company servant. ಅಯ್ಯಯ್ಯೋ ಬ್ರಿಟಿಷ್ ಕಂಪ್ನಿ ಮಿಠಾಯಿ ಅಂಗಡಿ ಕರ್ದಂಟೆ ಮಿಠಾಯಿನೂ ಅಲ್ಲ ಬಾಂಬೆ ಮಿಠಾಯಿನೂ ಅಲ್ಲ ಕರ್ದಂಟನೂ ಅಲ್ಲ ಐ ಆಮ್ ಮಿಸ್ಟರ್ ಪರಶ್ರಾಮ್. ಇನ್ನೊಂದು ಸರಿ ನಿನ್ನ ಬಾಯಾಗ ಇಂಗ್ಲಿಷ್ ಭಾಷೆ ಪತ್ರ ಕಾಯಾಗ ಕೆರವ ತುರ್ತು ನಮಗೆ ಅಲ್ಲೋ 4 ದಿನ ಆತ ಅವ್ರ ಬಟ್ಟೆ ಹಾಕೊಂಡು ಅವ್ರು ಕೊಟ್ಟದ ಅನ್ನ ತಿನ್ನಾಕತಿ. ಏ ನೀ ನಿಂತದ ನೆಲ, ಕುಡಿಯುವ ಜಲ, ಹುಟ್ಟಿದ ನೆಲ ಯಾವ್ದು ತಿಳ್ಕೊಂಡು ಮಾತಾಡ್ಲಿ ಮಂಗ್ಯಾನ ಮಗನ. ಕನ್ನಡ ತಾಯಿಗೆ ಕಳಂಕ ತರುವಂತ ಮಾತು ಮಾತಾಡಿದ್ರ ಬಾಯಾಗ ಹುಳ ಬಿಟ್ಟಾಕಿರ್ಲಿ ಮಂಗ್ಯಾನ ಮಕ್ಕಳ್ರ. ಹೆಂಗ್ ಮಾಡತ್ ನೋಡಲ್ಲಿ, ಕೊಳ್ಳಾಗ ಒಂದು ಬಂದೂಕ ಮ್ಯಾಲ ತೆಪ್ಪಿಗೆ ಎಲ್ಲಿ ಹಂದಿ ಹಿಡಿಯಾಕೊಂಡಿ ನಮಗನ. ತಿಮ್ಮ ಹೋಗಿ ಹೋಗಿ ಅದ್ರ ಮುಂದ ನಮ್ಮ ಮಾತೃಭಾಷೆ ಕನ್ನಡ ಬಗ್ಗೆ ಹೇಳಿದ್ರೆ ತಿಳ್ಕೊಂತ ನೀವ ಹಂದಿ ಅಂತ ಪಾನಿನ ಮುಂದೆ ಕಿನ್ನೂರಿ ಬಾರಿಸಿದ್ರ ಅಷ್ಟ ಅಲ್ಲ, ಬೋರ್ಗಲ್ಲಿನ ಮ್ಯಾಗ ನೀರು ಸುರುವಿದಂಗ ಹುಣ್ಸೆಣ್ಣು ಹೊಳ್ಯಾಗ ತೊಳೆದಂಗ ಆಗತ್ತೆ. ಇವನಿಗೆ ಬುದ್ಧಿ ಹೇಳಕ್ ಹೋದ್ರೆ ಹೆಂಗ ನಿಂತದ ನೋಡು, ಮಾನ ಮರ್ಯಾದೆ ಎಲ್ಲ ಬಿಟ್ಕೊಂಡು. ನಿನ್ನವನ ಆ ಕೆಂಪು ಮುಸುಳವ್ರಿಗೆ ಏನಾರು ಹುಟ್ಟಿ ಏನು? ಏ ಪದ್ದು, ನೀ ನಗುನರೇನು ಬಾವಾರೇನು ಜೋಕುಮಾರೇನು ನಿನ್ನ ನನಗ ಕೊಟ್ಟು ಮದ್ವಿ ಮಾಡ್ತಾನಂತ ಹೇಳ್ಯಾರ. ಹೌದಲ್ಲ, ನಿನ್ನವನು ಕಪಿ ಮುಸುಡಿ ಅವನ. ಮೂಗು ನೋಡು ಮೂಗು. ನನ್ನನ್ನ ನಿನ್ನ ಕೊಟ್ಟು ಮದ್ವಿ ಮಾಡ್ತಾನಂತ ಹೇಳಿದವ್ರು ಯಾರು? ನಿಮ್ಮ ಅಪ್ಪ. ಹಂಗಾರ ಬಾಳ ಚಲೋ ಆತಲ್ಲ, ನಮ್ಮ ಅಪ್ಪನ ಮಾಡ್ಕೊಂಡ್ ಬಿಡು. ಬಾಳ್ ಚಲೋ ಆತ್ ನೋಡು, ಮುದುಕದಾನ ಅವನು ಬಾಳ್ ಚಂದ ಮಾಡ್ತಾನ. ಗಂಡಸರ್ನ ಮದ್ವೆ ಆಗಕ್ಕ ನಾನೇನ್ ಚಪ್ಪಾಳಿಗೆ ಬರ್ಸೋನ್ ಮಾಡಿಯನ? ಅದಕ್ಕೆಲ್ಲ ಯಾಕದೀನಿ ಮಿಸ್ಟರ್ ಪರಶ್ರಾಮ್. ನೋಡು, ಇಂಗ್ಲಿಷರು ಅವ್ರ, ನೀನು ಅವ್ರ. ಗಿದ್ದು ಅಂದ್ರ ಕುರಿ ಕಟ್ಗೆ ಮಾರ್ಯವನ ನಿನ್ನ ಮುರ್ಕನ್ನ ಮುರಿದು ಬಿಟ್ಟೇನೆ. ಮತ್ತೆ ತಿಳ್ಕೊಂಡಿ ನೆಟ್ಟಿಗ ಪದ್ಮಾವಂತಿ ಅಂತ ಕರಿ. ಏನಂತಿ? ಪದ್ಮಾವತಿ. ಏನಂತಿ? ಪದ್ಮಾವತಿ. ಹೌದಲೇ ಕೆಂಪಿಯ ಅಲ್ಲ ಅವನ ಕರಡಿ ಆಡ್ಸೋ ಕರೀಂ ಸಾಬಾಗೇನ ಮಂಗ್ಯಾನ ಮಗ. ಪದ್ದು, ನಿನ್ಗೆ ಯಾವ ಕಡೆ ಕೆಂಪು ಕಂಡವ? ಮ್ಯಾಲ ಕೆಂಪು ಕಂಡು, ತಳಗಿನ ಪಾದ ಕೆಂಪು ಕಂಡು, ಹಾಕೊಂಡಿದ್ದ ಅರಿಬಿ ಕೆಂಪು ಕಂಡ. ಮತ್ತ ಅವ್ರಿಗೆ ಹುಟ್ಟೇನಲ್ಲ ಅವ್ರಿಗೆ ಕೆಂಪನವ್ರಿಗೆ ಕೆಂಪು ಸಿಡಿಯವ್ರಿಗೆ ಹುಟ್ಟೇನ ಮಗ. ಹೌದು. ನಮ್ಮ ಮಂದಿಗೆ ಹುಟ್ಟಿಲ್ಲವ. ದಿಸ್ ಈಸ್ ಮ್ಯಾನ್ ಡೇಂಜರ್. ನೋಡಿಲ್ಲ ಈ ಮಗ ಏನೋ ಪ್ಲಾನ್ ಮಾಡಾಕೈತಂಗ ಕಾಣ್ತೈತಿ. ಇವನ ಏನಾರೇ ಹೇಳಿ ಹಚ್ಬಿಟ್ಟ ಈ ಪದ್ದುನ ಪಲ್ಲಂಕ್ ಒಯ್ದ ಭಾಳ ಚಲೋ. ಇರ್ಲಿ, ಇದೊಂದ್ಸಲ ನೋಡುನು. ಏನಾರ ಯಾಕಾಗ್ಲಿ ರೀ, ಇವ ವಿಚಾರ ಬ್ಯಾರೇನೋ ಮಾಡಾಕತ್ತಾನ. ಇವ್ರ ಜೊತೆ ಮಾತಾಡ್ಕೊಂಡ್ ನಿಂತರ ನನ್ನ ಕೆಲ್ಸ ಕೆಡ್ತೈತಿ. ಹೆಂಗಾರ ಮಾಡಿ ಇಲ್ಲಿಂದ ಪಾರಾಗ್ಬೇಕಾದ್ರ ನಾನು ಒಂದು ಉಪಾಯ ಮಾಡ್ಲೇಬೇಕು. ಅಂದಂಗ ನೀವಿಬ್ರು ನನ್ನನ್ನ ಮದುವೆ ಆಗ್ಬೇಕಂತ ನನ್ನ ಬೆನ್ನ ಹತ್ತೀರಿ, ಹೌದಿಲ್ಲ? ಹಂಗಾರ ನಾನು ನಿಮ್ಮಿಬ್ಬರನ್ನೂ ಮದುವೆ ಆಗಕ್ಕೆ ಬರಂಗಿಲ್ಲ. ಹಂಗಲ್ಲ, ಮಾತಿಗೆ ಹೇಳಕತ್ತೀನಿ. ನಿಮ್ಮಿಬ್ಬರದೊಳಗ ನಾ ಮಾಡ್ಕೊಂಡ್ರೆ ಒಬ್ಬನ್ನ ಮಾಡ್ಕೋಬೇಕಾಗತ್ತ. ಅದಕ್ಕ ನಂದೊಂದು ಷರತ್ ಐತಿ ನೋಡಿ, ಷರತ್. ಏನದ ಶರತ್ ನಿಂದ? ಹೇಳ ಹೇಳ, ಏನ್ ನೋಡ ಮೂಗು ನೋಡ ಮೂಗು. ಟೆಲ್ ಮೀ. ಉಗುಳೆ ಹಂಗಲ್ಲ, ನಿನ್ನ ಶರತ್ತ ಅವನ ಮುಂದೆ ಕೆಲ್ಲ, ಅವನ ಮುಂದೆ ಕೆಲ್ಲ. ಏನ್ ಅನ್ನಕತ್ತೀಯೋ ನನಗ ಅರ್ಥನ ನಾ ಹೇಳಿಲ್ಲ, ಅವನ ಮುಂದೆ ಕೆಲ್ಲ. ನೋಡ ಪದ್ದು, ಈಗ ನಿನ್ನ ಮದುವೆ ಆಗ್ಬೇಕಾದ್ರ ಶರತ್ ಹಾಕಿದ್ರಿ, ಅದ್ ಏನ್ ಅಂಬುದು ಹೇಳ. ಮತ್ತೆ ಹಿಂಗ ಹೇಳು, ನಿನ್ನ ಬಂಡಿಗೆ ಬಡಿಲಿ. ಟೂಟು ಬುಟ್ಟು ಬುಟ್ಟಿ ಹುಟ್ಟಿ ಹಂಗಲ್ಲ, ಅವನ ಕಡೆ ಟೂಟು ಬಿಡು, ನನ್ನ ಕಡೆ ಭೇಟಿ ಆಗುವತ್ತಲ್ಲಮ್ಮ. ನಿನ್ನ ಶರತ್ ಏನ್ ಹೇಳ ಪದ್ದು? ಪದ್ದು, ನಿನ್ನ ಶರತ್ ಏನು ಹೇಳು? ಓಹೋ, ಸರಿ. ಹಂಗಾದ್ರ ಲಕ್ಷ ಕೊಟ್ಟು ಕೇಳ್ರಿ ನಾನು ಷರತ್ತನ್ನ ಹೇಳು. ಯಾರು ಮುಂಗೈಯಿಂದ
ನಾಲ್ಗಿಗೆ ಹಿಂಗ್ ಹಿಡ್ದು ಅಂಟಿಸ್ಕೊಂತೀರಿ ನೋಡ ಅವ್ರನ್ನ ನಾನು ಮದುವೆ ಆಗಾಕಿ ಅದೇನು ದೊಡ್ಡ ಬೇರೆ ಕೈಯಿಂದ ಯಾರು ನಾಲ್ಗೆ ಅಂಟಿಸ್ಕೊಂತೀರಿ ನಿಮ್ಮಿಬ್ರದಾಗ ಮೊದಲು ಯಾರು ಮಾಡ್ತೀರಿ ಈ ಕೆಲಸ ಮೊದಲು ನೀ ಮೊದಲು ನೀ ಹಚ್ಚ ನೋಡ ಹಚ್ಚ ಹಚ್ಚ. ಕೈ ಹಿಂಗ್ ಮಾಡು. ಹಚ್ಚಿನ್ಯಾ. ಮೊದಲು ನಾ ಹಚ್ಚಿನಿ ಏನ್ ಹಚ್ಚಿದೆ ಮೂಗಿ ಕೈಗೆ ನಾಲಿಗೆ ಹಚ್ಚಿನಿ ಹಚ್ಚಿಲ್ ನೀ ಮತ್ತೆ ನ್ಯಾಲ್ಗಿ ಕೈ ಹತ್ತೈತೆ ಆ ಕೈ ಅಲ್ಲೇ ಇತ್ತು ಮಳಕೈಗೆ ನೀನು ನ್ಯಾಲ್ಗಿ ಹಚ್ಚಿಲ್ಲ ಹಾ ನ್ಯಾಲ್ಗಿಗೆ ಮಳಕೈ ಹತ್ತೈತೆ ನೋಡಪ್ಪ ತಳಗ್ ಬಿದ್ರು ಒಂದು ಬಾಳೆಹಣ್ಣ ಮ್ಯಾಲೆ ಬಿದ್ರು ಒಂದು ಬಾಳೆಹಣ್ಣ ಗೊತ್ತಿಲ್ಲ ಸರಿ ಅದು. ಕೈಗಿರ ನಾಲಿಗೆ ಹತ್ಲಿ ನಾಲಿಗಿರ ಕೈ ಹತ್ಲಿ ಎರಡು ಕೂಡ ಇಲ್ಲ ಮುಗಿತ ಹೌದಾ ಅವ್ ಹಚ್ಚಿದ ಪದ್ದು ಹಾ. ನೋಡ್ರಿ ನೀವಿಬ್ರದೊಳಗೆ ಯಾರು ಮೊದಲು ಈ ಕೆಲಸ ಮಾಡ್ತೀರಿ ನೋಡು ಅವ್ರನ್ನ ನಾ ಲಗ್ನ ಆಗ್ತೀನಿ ನಿಮಗ್ ಬಿಟ್ಕೊಟ್ಟು ವಿಚಾರ ನಾ ಮಾಡೀನಿ. ನನ್ನ ಕೆಲಸ ಬಾಳ ಐತಿ ನಾ ಇನ್ನು ಹೋಗ್ಲಾ ನಾ ಮಾಡಿ ಕಾಡಬೇಡಿ ನೋಡಿ ಯಾರು ನನ್ನೋರು ನನ್ನ ಹಿರಿಯೋರು ಕಾಡಬೇಡಿ ನೋಡಿ ಯಾರು ನನ್ನೋರು ನನ್ನ ಹಿರಿಯೋರು ಬಿಡುಗಯ್ಯ ತಮ್ಮಯ್ಯ ತುಂಟಾಟ ಸಾಕಯ್ಯ ಬಿಡು ನನ್ನ ಕೈಯ ತಮ್ಮಯ್ಯ ತುಂಟಾಟ ಸಾಕಯ್ಯ ಬಯಲು ಸೀಮೆಯ ಉಂಡು ಭೂಚೆಂಡು ಜಗಮಂಡು ಬಲು ಭೂಚೆಂಡು ನನ್ನ ಸರ್ದಾಗ ರಸಗುಂಡು ನನ್ನ ಸರ್ದಾಗ ರಸಗುಂಡು ಹೋತ್ ನೋಡು ಇದಕ್ಕೊಂದು ಸರಿಯಾದ ಮಾರ್ಗ ತೋರ್ಸನ ಈ ಪದ್ದುನ ಪ್ರೀತಿ ನಾ ಪಡ್ಕೋಬೇಕು ಬರ್ತೀನಿ ಚೆನ್ನ ಮಾಸ್ತಂದ ಹೋಗ್ತೀನಿ ನಿಂದ್ರ ಪದ್ದು ನಿಂದ್ರ ಎಷ್ಟು ಅವಸರಲಿ ಹೊಂಟಿಯಲ್ಲ ಏನಿದ್ ಹಕ್ಕಿಕತ್ತು ಅಲ್ಲ ಒಂದ ಸಮನೆ ಹಿಂಗ್ಯಾಕ ಕಿವಿ ಕಿತ್ತಿದ ಆಡಿನ ಮರಿಗತ್ಲೆ ಒದ್ರಕೋ ಅಂತ ನನ್ನ ಹಿಂದಿಂದ ಬರಾಕತ್ತಿ ನೋಡಿದ ಮಂದಿ ನನ್ನ ಬಗ್ಗೆ ಏನಂತ ತಿಳ್ಕೊಂಡಾರೆ ನೀ ಹೇಳಿದ್ದ ನನಗೆ ಅರ್ಥ ಆಗವಲ್ದು ಏ ಪದ್ದು ಎಷ್ಟು ಅಂತ ನಿನ್ನ ಹಿಂಬಡ ತೊಳಿಲಿ ನೀ ಹ್ಞೂ ಅಂದ್ರ ಇವತ್ತು ನಿನ್ನ ಸಪ್ತಪದಿ ತುಳಿದು ಬಿಡ್ತೀನಿ ಅವ್ವ ಸಪ್ತಪದಿ ತುಳಿಯುವ ಸರ್ದಾರ ಅಲ್ಲೋ ಮೊದಲು ಹೋಗಿ ಕನ್ನಡ್ಯಾಗ ನಿನ್ನ ಮಾರಿ ನೋಡ್ಕೋ ಅವನವನು ಹುಣಿಮೆಗೆ ಬರ ಜೋಕ್ ಮಾರ ಆದಂಗಾಗಿ ಏ ಅನಿಬ್ಯಾಡ ನನಗೆ ಜೋಕ್ಮಾರ್ ಅಂತೇಳಿ ನಾನದಿನಿ ಶೂರ ಸರ್ದಾರ ಮನೆ ಮುಂದೆ ಹಾಕವ ನಾನು ಅಂದ್ರ ಹೌದೇನು ಹಾ. ಪಿಂಜಾರ ಹಾ. ಮಾತಿನ್ಯಾಗ ನೀನು ಶೂರ ನಿನ್ನ ತೋಳು ತೆಕ್ಕ್ಯಾಗ ಬಂದು ಬೀಳಂಗಿಲ್ಲ ಈ ಮಂದಾರ ನನ್ನ ಹಣಿಗೆ ಹಚ್ಚೋ ಕನಸು ಕಾಣಬೇಡ ಸಿಂಧೂರ ಮುರಿದು ಹೋದಿತ್ತು ನಿನ್ನ ಮನೆ ಮುಂದೆ ಹಾಕ್ಸಿದ ಹಾಂದ್ರ ಏ ಮನಸ್ಸಿಟ್ಟಿನಿ ಅಂತ ತಪ್ಪು ತಿಳ್ಕೊಬೇಡ ಯಾಕಂದ್ರ ನಾನು ನಿನ್ನ ಮ್ಯಾಲ ಮನಸ್ಸಿಟ್ಟಿನಿ ಅಂದ್ರ ನಿನ್ನ ಮದುವೆಯಾಗಿ ನಿನ್ನ ಬಾಳ ಬೆಳಗಮ್ಮ ಅಂತಂದ್ರ ಅರ್ಥ ಅಲ್ಲೋ ತಿಮ್ಮ ಹಾ. ನೀ ಹೇಳೋ ಮಾತೇನೋ ಖರೆ ಐತಿ ಆದ್ರ ನಾವಿಬ್ರು ಒಂದಾಗೋದ ಈ ಸಮಾಜ ಎಂದಿಗೂ ಒಪ್ಪೋದಿಲ್ಲ ಹಂಗಂದ್ರೆ ಏನ್ ನಿನ್ನ ಮಾತಿನ ಅರ್ಥ ಪದ್ದು ಅಂದ್ರೆ ಇಷ್ಟ ತಿಮ್ಮ ನಿಮ್ಮ ಜಾತಿನ ಬ್ಯಾರೆ ನಮ್ಮ ಜಾತಿನ ಬ್ಯಾರೆ ಹೀಗಿರ್ಬೇಕಾದ್ರ ನಾವಿಬ್ರು ಒಂದಾಗಲು ಹೆಂಗ ಬಿಡುತ್ತ ಈ ಸಮಾಜ ಅದು ಅಲ್ಲದ ನಾವಿಬ್ರು ಮದ್ವೆ ಆಗಾಕ ನಮ್ಮ ಅಪ್ಪ ಅಂತರೂ ಒಪ್ಪಿಗೆ ಕೊಡೋದೇ ಇಲ್ಲ ಅದು ಅಲ್ದ ನಿನ್ನೆ ನಮ್ಮ ಮನ್ಯಾಗ ನಮ್ಮ ಅಪ್ಪ ನನ್ನ ಮುಂದೆ ಕುಂತು ಹೇಳಾಕತ್ತಿದ್ದ ಆ ಬ್ರಿಟಿಷ್ ಕಂಪ್ನಿ ಸರ್ಕಾರದಾಗ ಅವ್ರ ತಂಗಿ ತಮ್ಮ ಯಾರೋ ಪರ್ಷ ಅಂತ ಅಲ್ಲಿ ಸಿಪಾಯಿ ಕೆಲಸ ಮಾಡ್ತಾನವ ಮಗಳ ಬೇಕಾದಷ್ಟು ದೊಡ್ಡ ಪಗಾರ ಐತಿ ಅವನಿಗ ನಿನ್ನನ್ನು ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಾಕತ್ತಿದ್ದ ಹಿಂಗ ಅನ್ಬೇಕಾದ್ರ ನಾ ನಮ್ಮ ಅಪ್ಪನ ಮುಂದ ಮದ್ವಿ ವಿಚಾರ ಹೆಂಗಾರ ಮಾತಾಡ್ಲಿ ನೀನ ಹೇಳ ಹಂಗಾದ್ರ ನಿಮ್ಮ ಅಪ್ಪಗೆ ನೀ ಏನಂತ ಹೇಳಿದೆ ಏನಂತ ಹೇಳಿ ನೋಡ್ಯಪ್ಪ ಈಗ ಸದ್ಯಕ್ಕೆ ಮಾತ್ರ ನನ್ನ ಮದ್ವಿ ವಿಚಾರ ಮಾಡಕ ಹೋಗ್ಬೇಡ ಅಂದೆ ಆದ್ರೆ ಏನ್ ಮಾಡ್ಲಿ ಬಿಡ ತಮ್ಮ ತಿಮ್ಮ ಅದು ಅಲ್ದ ಅದನಲ್ಲವ ಪರಿಚಯ ಎಲ್ಲಿ ಹೋಗ್ತೀನಿ ಅಲ್ಲಿ ನನ್ನ ಬೆನ್ನ ಹಿಂದಿಂದನ ಬರ್ತಾನ ಹೌದು. ಮಂದಿ ಅನ್ನಂಗಿಲ್ಲ ಮಕ್ಕಳ ಅನ್ನಂಗಿಲ್ಲ ಬೀದಿ ಅನ್ನಂಗಿಲ್ಲ ನಾನು ಕಂಡ್ರೆ ಸಾಕು ಪದ್ದು 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 ಅಂತ ನಾಯಿಗತ್ಲೆನ ಬೆನ್ನ ಹತ್ತು ಬಿಡ್ತಾನ ಅವನ ಕಿರಿಕಿರಿ ನನಗಂತೂ ಸಾಕಾಗ ಹೋಗಿತ್ ನೋಡಂತೀನಿ ಅಲ್ಲ ಅವನ ಕಿರಿಕಿರಿ ನಿನಗೆ ಸಾಕಾಗ ಹೋಯ್ತಂದ್ರ ನಿನ್ನ ಮನಸ್ಸು ಅವನ ಮೇಲೆ ಇಲ್ಲ ಅಂದಂಗಾತು ಆಗ ಆ ಮುಸುಡಿನ ಯಾರು ಒಪ್ಕೊಂತಾರ ಮದುವೆಗಾಕ ಮತ್ತ ಅವನು ಮುಖಾನು ಅಯ್ಯೋ ಅವನು ಕೋಟು ಅವನು ಬೂಟು ಚಂದಾಗ ಕನ್ನಡ ಮಾತಾಡು ಅಂತ ನಾನಂದ್ರೆ ಅವನವನ ಟಸ್ ಪುಸ್ ಅಂತ ಇಂಗ್ಲಿಷ್ನಾಗ ಏನೇನ ಮಾತಾಡ್ತೈತಿ ಅದು ಬಕ್ಬಾರ್ಲೆ ಬಡೀಲಿ
ಅಲ್ಲ ಅದು ಎಲ್ಲ ಹೋಗ್ಲಿ ಬಿಡು, ಏನಾರ ಹೇಳು, ಬರೀ ಎದುರಿ ಮಾತಾಡ್ತೈತಿ. ಹೌದು. ಮಂಗ್ಯಾನಂತದು ಒಯ್ದು ಎಲ್ಲಿದು ಬರ್ತೈತೋ ಎಲ್ಲಿದಿಲ್ಲ, ಒಟ್ಟಿನ್ಯಾಗೆ ಪದ್ದು 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 ಪದ್ದು. ಅವ್ನ್ ಮಾತ್ ಬೇಡ. ಅಲ್ಲ ಅವ್ನ ಮಾತ್ ಬಿಡು. ಅವ್ ಯಾವಾಗಾರ